ಮ್ಯಾಮ್ ಮಗಂಗೂ ಇವಾಗ ಅದೇ ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀರಾ, ಸ್ಕಿನ್ ಕೇರು ಅದು ಇದು? ಐಶ್ವರ್ಯ ಅವಳು ಶಿ ಈಸ್ ವೆರಿ ಕಾನ್ಷಿಯಸ್. ಆಯುಷ್ ಆ್ಯಕ್ಚುಲಿ ಅಪ್ಪನ ಥರ ಏನು ಮಾಡಲ್ಲ ಅವನು, ಹೆಂಗೆಂಗೋ ಹೇರ್ ಕಟ್ಟು ಮಾಡಲ್ಲ. ಅವ್ನಿಗೆ ಬೇಜಾರಾಗ್ಬಿಟ್ಟಿದೆ ನಂಗೆ ಹೇಳಿ ಹೇಳಿ. ಶೂಟಿಂಗ್ ಹೋಗ್ತಾನೆ, ಮನೆಗೆ ಬರ್ತಾನೆ ಹಂಗೆ ಶಾರ್ಟ್ಸಲ್ಲಿ ಇರ್ತಾನೆ ಅಷ್ಟೇ. ಅವ್ನು ತುಂಬ ಕ್ಯಾಶುವಲ್ ಆ್ಯಂಡ್ ಸಿಂಪಲ್ ಹುಡುಗ ಆ್ಯಕ್ಚುಲಿ. ಹೀಸ್ ವೆರಿ ಕ್ರೀಮು ಹಚ್ಚಲ್ಲ, ಸೇಮ್ ಅವ್ರ ಅಪ್ಪನ ಥರ ಅವನು. ಒಂದು ಕ್ರೀಮು ಹಚ್ಚಲ್ಲ, ಒಂದು ಸನ್ ಬ್ಲಾಕ್ ಹಚ್ಚಲ್ಲ. ಯಾರು ಹೋಗಿ ಹಚ್ಬಿಟ್ರೆ ಅಷ್ಟೇ, ಅವ್ನ ಪಾಡಾಗ ಅವ್ನು ಏನೂ ಮಾಡಲ್ಲ, ಹಂಗೆ ಇರ್ತಾನೆ ಅವನು. ಈಗ ನೀವು ಫಸ್ಟ್ ಬಂದಾಗ ಹೇಳಿದ್ರಿ ಮಕ್ಕಳು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು, ಮಗಳು ಇವತ್ತು ಅಡುಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಬರುತ್ತಾ ಮ್ಯಾಮ್ ಐಶ್ವರ್ಯ? ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳು ಯಾವ ಥರ ಅಡುಗೆ ಮಾಡ್ತಾಳೆ ಅಂದರೆ ರೆಸ್ಟೋರೆಂಟ್ ಟೈಪು ಎಲ್ಲ ಅದೇ ಥರ ರ್ಯಾಪ್ ಮಾಡಿ ಇಟ್ಟಿರ್ತಾರೆ. ನೆನ್ನೆ ರೋಲ್ಸ್ ಮಾಡಿ ರ್ಯಾಪ್ ಮಾಡಿ ಇಟ್ಬಿಟ್ಟಿಲ್ಲ ಡಿನ್ನರ್ಗೆ ಪರ್ಫೆಕ್ಟಾಗಿ. ಅದಕ್ಕೆ ಸಾಸು, ಆಮೇಲೆ ಬೇಕಿಂಗ್ ಅಂದರೆ ಅದ್ಭುತ. ಕೇಕ್ಸು, ಪೇಸ್ಟ್ರೀಸು. ಇವಾಗ ಆಯುಷ್ ಶೂಟಿಂಗ್ಗೆ ನಾನೆಲ್ಲ ಅದೇ ತೊಗೊಂಡು ಹೋಗ್ತೀವಿ. ದಿನ ಕೇಳ್ತಾರೆ ಎಲ್ಲರೂ, ಇವತ್ತು ಏನು ತಂದಿದ್ದೀರಾ? ಮನೆ ಚೀಸ್ ಕೇಕ್ ಮಾಡಿದ್ಲು, ಬ್ರೌನೀಸ್ ಮಾಡಿದ್ಲು, ಸೇಮ್ ಕ್ಯಾಫೆ ಥರ ಮಾಡ್ತಾರೆ. ಆ್ಯಂಡ್ ಇತ್ತೀಚೆಗೆ ಲೈಕ್ ಈ 1 ಮಂತ್ ಬ್ರೇಕಲ್ಲಿ ಬಂದಿದ್ರು. ಮೀನ್ಸ್ ಅವರು ಒಂದು ಬಾಂಬೆಯಲ್ಲಿ ಅಸಿಸ್ಟೆಂಟ್ ಡಿರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ಲು. ಸೊ 1 ಮಂತಲ್ಲಿ ಎಷ್ಟು ಕಲ್ತು ಬಿಟ್ಟಿದ್ದಾಳೆ, ಎಲ್ಲ ಮಾಡ್ತಿದ್ದಾಳೆ. ಲೈಕ್ ಫುಲ್ಲು ಇವತ್ತು ಶೇಜ್ವಾನ್ ಫ್ರೈಡ್ ರೈಸ್ ಮಾಡಿದ್ದಾಳೆ. ಲೈಕ್ ಫ್ಯಾನ್ಸಿ ಥಿಂಗ್ಸ್ ಮಾಡ್ತಾಳೆ. ಲೈಕ್ ನಾವು ರೆಗ್ಯುಲರಾಗಿ ಒಂದು ಫಾರ್ಮ್ಯಾಟ್ ಇರುತ್ತೆ, ಅನ್ನ, ಪಲ್ಯ, ರೈಸು, ದಾಲು ಅದು. ಬಟ್ ಅವಳು ಆ ಥರ ಮಾಡಲ್ಲ, ಲೈಕ್ ಸ್ಪೆಷಲ್ ವೆರೈಟಿ ಮಾಡ್ತಾಳೆ ಐಶ್ವರ್ಯ. ಊಟ ಮಾಡ್ತಾರಾ ಅಂತ? ಮುದ್ದೆ ನಾವು ತಿನ್ನಲ್ಲ, ಉಪೇಂದ್ರ ಅವ್ರು ತಿಂತಾರೆ. ನಾವು ತಿನ್ನಲ್ಲ. ನಾವು ರೈಸ್ ತಿಂತೀವಿ, ಚಪಾತಿ ತಿಂತೀವಿ, ಮುದ್ದೆ ನಮಗೆ ಅಭ್ಯಾಸ ಇಲ್ಲ ಅಷ್ಟು. ಅಫ್ಕೋರ್ಸ್ ಒಂದು ತೆಲುಗು ಇಂಟರ್ವ್ಯೂ ನೋಡಿದೆ ನಾನು, ಬರೀ ಸೊಪ್ಪು ತಿಂತೀನಿ ಅಂತಂದ್ರು. ಅವಾಗ ಇಂಟರ್ವ್ಯೂ ಹೇಳ್ತಾರೆ, ಸೊಪ್ಪು ಮೇಕೆಗಳಲ್ವ ತಿನ್ನೋದು, ನೀವ್ಯಾಕೆ ತಿಂತೀರಾ? ಸೊ ನಿಮ್ಮ ಮ್ಯೂಸಿಕ್ ಬಂದಾಗ ಈ ವೆಜ್ಜು ನಾನ್ ವೆಜ್ಜು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ, ತುಂಬ ಅನ್ಯೋನ್ಯವಾಗಿದೆ. ಸೊ ಬೆಂಗಾಲಿ ಫುಡ್ಗಳಲ್ಲಿ ಉಪ್ಪಿ ಸರ್ಗೆ ಏನಾದರೂ ನೀವು ಮಾಡಿಕೊಟ್ಟಿರೋದಿದೆಯಾ? ಅವ್ರು ತುಂಬ ಇಷ್ಟಪಟ್ಟು ತಿನ್ನೋದು ಯಾವುದಾದ್ರು? ಅವ್ರ ವೆಜ್ಜು ಬೆಂಗಾಲಿನಲ್ಲಿ ವೆಜ್ ಇದೆ, ಬಟ್ ನಮ್ಮ ಬೆಂಗಾಲಿ ಸ್ವಲ್ಪ ಸ್ವೀಟ್ ಅನ್ಸುತ್ತೆ ಅವ್ರಿಗೆ ಜಾಸ್ತಿ. ಮೀನ್ಸ್ ಕೆಲವೊಮ್ಮೆ ಲೈಕ್ ವಿ ಡಿಡ್ ಆಲೂ ಶದ್ದು ಅಂತ ಒಂದು ಮಾಡ್ತೀವಿ, ಲೈಕ್ ಆಲೂ ಪೊಟೆಟೊ ಬಾಯ್ಲ್ ಮಾಡಿ, ಅಂಥವೆಲ್ಲ ಇಷ್ಟ. ಬಟ್ ಅವ್ರಿಗೆ ಸ್ವಲ್ಪ ಸ್ಪೈಸಿ ಇಷ್ಟ ಜಾಸ್ತಿ. ನಮ್ಮ ಬೆಂಗಾಲಿಯಲ್ಲಿ ಆ್ಯಕ್ಚುಲಿ ಸ್ಪೈಸಿ ನಾನ್ ವೆಜ್ಜೇ ಇರುತ್ತೆ. ತರಕಾರಿ ಎಲ್ಲ ಸ್ವಲ್ಪ ಅಷ್ಟೊಂದು ನಾವು ಫ್ರೈ ಮಾಡ್ತೀವಿ ಅಥವಾ ಸ್ಟರ್ ಫ್ರೈ ಮಾಡ್ತೀವಿ, ತುಂಬ ಅದು ವೆರೈಟಿ ಇರಲ್ಲ. ಮೀನ್ಸ್ ಖಾರ ವೆರೈಟಿ ಇಲ್ಲ ಜಾಸ್ತಿ ತರಕಾರಿನಲ್ಲಿ. ಸೊ ಅವ್ರಿಗೆ ಆ್ಯಕ್ಚುಲಿ ನಾನ್ ವೆಜ್ಜಲ್ಲಿ ಅವ್ರು ತಿನ್ನಲ್ಲ. ಸೊ ವೆಜ್ಜಲ್ಲಿ ಬೆಂಗಾಲಿ ಅಷ್ಟು ವೆರೈಟಿ ಅವ್ರಿಗೆ ಅಷ್ಟು ಇದು ಇಲ್ಲ. ನಾನು ಸೌತ್ ಇಂಡಿಯನ್ ಎಲ್ಲ ಮಾಡ್ತೀನಿ. ರಸಮ್ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ ಎಲ್ಲ. ಅವ್ರಿಗೆ ಅದೆಲ್ಲ ಇಷ್ಟ. ಸೌತ್ ಇಂಡಿಯನ್ನೇ ಜಾಸ್ತಿ ತಿನ್ನೋದು. ರೈಸ್ ಐಟಮ್ಸ್ ತುಂಬ ಇಷ್ಟಪಡ್ತಾರೆ. ಚಿತ್ರಾನ್ನ, ಉಪ್ಪಿಟ್ಟು, ರಸಮ್ ತುಂಬ ಫೇವ್ರೇಟ್ ಅವ್ರಿಗೆ. ಮ್ಯಾಮ್ ಫೈನಲಿ August 7th ಬರ್ತಾ ಇದ್ದೀರಾ ಡಿಟೆಕ್ಟಿವ್ ತೀಕ್ಷ್ಣಳಾಗಿ. ಸೊ ಸಿನಿಮಾ ಸಖತ್ತಾಗಲಿ, ಹೆಣ್ಮಕ್ಳು ಸ್ಪೆಷಲಿ ಬಂದು ಈ ಸಿನಿಮಾ ಜಾಸ್ತಿ ನೋಡಬೇಕು. ಸೊ ಏನು ಹೇಳ್ತೀರಿ ಕೊನೆಯದಾಗಿ ಎಲ್ರಿಗೂ ಅಂತ? ಖಂಡಿತ. ಆ್ಯಕ್ಚುಲಿ ಕನ್ನಡ ಚಲನಚಿತ್ರ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಥಿಯೇಟರ್ಸ್ಗೆ ಬಂದ ಜನ ನೋಡಿದೇ ಥಿಯೇಟರ್ಸ್ ಉಳಿಸುತ್ತೆ ಈಗ. ಸೊ ಕನ್ನಡ ಚಲನಚಿತ್ರ ನಮ್ಮೆಲ್ರಿಗೂ ನೀವು ಉಳಿಸಿ ಬೆಳೆಸಿ. ಬರೀ ನಂದು ಮೂವಿ ಅಲ್ಲ, ತುಂಬ ಮೂವೀಸ್ ರಿಲೀಸ್ ಆಗ್ತಿದೆ ಅವತ್ತು. ಸೊ ಎಲ್ರಿಗೂ ನೀವು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ಬಿಕಾಸ್ ಇಟ್ಸ್ ಹೈ ಟೈಮ್ ದಟ್. ಬಿಕಾಸ್ ಇಲ್ಲಾಂದರೆ ಥಿಯೇಟರ್ಸ್ ಉಳಿಯಲ್ಲ ನೆಕ್ಸ್ಟು. ಎಲ್ಲ ನೀವು ಟಿ ವಿನಲ್ಲೇ ನೋಡಬೇಕು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಎಲ್ರಿಗೂ. ಅದು ಪಾರ್ಟ್ ಆಫ್ ಅವರ್ ಕಲ್ಚರ್. ಆ್ಯಂಡ್ ಥಿಯೇಟ್ರಲ್ಲಿ ಮೂವಿ ನೋಡಿದಾಗ ಅದು ತುಂಬ ದಿನ ನಮ್ಮ ಜೊತೆಲಿ ಇರುತ್ತೆ. ಬಿಕಾಸ್ ನಾವು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿಬಿಡ್ತೀವಿ ಮೂವಿಗೆ. 1 ವರ್ಷ 2 ವರ್ಷ 3 ವರ್ಷ ಕಷ್ಟಪಟ್ಟು ಕೋಟಿ ಹಾಕಿ ಒಂದು ಮೂವಿ ಮಾಡಿರ್ತೀವಿ. ಸೊ ನಿಮ್ಮ ಮನೋರಂಜನೆಗೋಸ್ಕರ. ಸೊ ಅದಕ್ಕೆ ಒಂದು ಆನರ್ ಮಾಡಿ 1-2 hours ಕೊಡಿ. ಸೊ ಇನ್ನೂ ಹೆಚ್ಚಾಗಿ ಒಳ್ಳೆ ಮೂವೀಸ್ ಬರ್ಬೋದು. ಬಿಕಾಸ್ ಒಂದು ಇಂಡಸ್ಟ್ರಿ, ಒಂದು ಸಾಹಿತ್ಯ, ಒಂದು ಕಲ್ಚರ್, ಒಂದು ಸಿನಿಮಾಯಿಂದನೇ ತುಂಬ ಇಂಪಾರ್ಟೆಂಟ್. ಅದು ಸಿನಿಮಾ ಉಳಿಸೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಜಾನರು ಇದು ಒಂದು ಹೊಸ ಜಾನರ್ ನಾವು ಪ್ರಯತ್ನ ಪಟ್ಟಿದ್ದೀವಿ, ನಮ್ಮ ಇಡೀ ಟೀಮು. ಸೊ ಒಂದು ಡಿರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ. ಸೊ ಅವ್ರಿಗೆ ನೀವು ಒಂದು ಬ್ಲೆಸ್ಸಿಂಗ್ ಕೊಡಿ. ಸೊ ಬಂದು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ, ನನಗೆ ನನ್ನ ನಂಬಿಕೆ. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ, ಸಿನಿಮಾ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.